2 ದಿನಗಳ ಹಿಂದೆ ಅಷ್ಟೇ ಕನ್ನಡ ಚಿತ್ರರಂಗದಲ್ಲಿ ಡೈವರ್ಸ್ ಕೇಸು ಬಗ್ಗೆ ನೀವೆಲ್ಲ ನೋಡಿದ್ರಿ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಇವರಿಬ್ಬರ ಡೈವರ್ಸ್ ಬಗ್ಗೆ ಸಾಕಷ್ಟು ಸುದ್ದಿ ಆಗಿತ್ತು ಕೂಡ. ಈಗಲೂ ಕೂಡ ಆ ಸುದ್ದಿ ಚಾಲ್ತಿಯಲ್ಲಿದೆ. ಅದರ ಬೆನ್ನಲ್ಲೇ ಮತ್ತೊಂದು ಡೈವರ್ಸ್ ಕೇಸ್ ಹೊರಬಿದ್ದಿದೆ. ಅಂದರೆ ದೊಡ್ಡ ಮನೆ ಕುಟುಂಬದಲ್ಲಿ ಮೊದಲ ಬಾರಿಗೆ ಡೈವರ್ಸ್ ಕೇಸ್ ಈಗ ಪ್ರಕರಣ ದಾಖಲಾಗಿರುವಂಥದ್ದು. ಅಂದರೆ ರಾಘವೇಂದ್ರ ರಾಜ್ಕುಮಾರ್ ಅವರ 2ನೇ ಪುತ್ರ ಯುವ ರಾಜ್ಕುಮಾರ್ ಅವರು ತಮ್ಮ ಪತ್ನಿಗೆ ಈಗ ಡೈವರ್ಸ್ ಕೇಳಿ ಅರ್ಜಿ ಹಾಕಿದ್ದಾರೆ. ಈಗಷ್ಟೇ ಬಂದ ಸುದ್ದಿ ಅದು. ತಮ್ಮ ಪತ್ನಿ ಶ್ರೀದೇವಿ ಅವರು ತಮಗೆ ಅಗೌರವ ಕೊಡ್ತಾ ಇದ್ದಾರೆ, ಕ್ರೌರ್ಯದಿಂದ ನಡ್ಕೊಳ್ತಾ ಇದ್ದಾರೆ, ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಗುರು ಅಂದರೆ ಯುವ ರಾಜ್ಕುಮಾರ್ ಅವರು ಡೈವರ್ಸ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಕೌಟುಂಬಿಕ ನ್ಯಾಯಾಲಯದಲ್ಲಿ ಮೊರೆ ಹೋಗಿದ್ದಾರೆ. ಜೂನ್ ತಿಂಗಳಲ್ಲೇ ಅವರು ಅರ್ಜಿ ಸಲ್ಲಿಸಿದರು. ಈಗ ಜುಲೈ 4ರಂದು ವಿಚಾರಣೆಗೆ ಹಾಜರಾಗುವಂತೆ ಕೋರ್ಟು ನೋಟಿಸ್ ನೀಡಿದೆ. ಇಷ್ಟಕ್ಕೂ ಕಾರಣ ಏನು ಅಂತೇಳಿ ಈಗಾಗಲೇ ಯುವ ರಾಜ್ಕುಮಾರು ಎಲ್ಲದನ್ನು ಕೌಟುಂಬಿಕ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದಾರೆ. ಅಂದರೆ ಶ್ರೀದೇವಿ ಅವರು ಮೈಸೂರು ಮೂಲದವರು. ಕಳೆದ 4 ವರ್ಷದಿಂದ ಅವರಿಬ್ಬರ ಮದುವೆ ಆಗಿತ್ತು. ಸೊ ಇತ್ತೀಚಿನ ದಿನಗಳಲ್ಲಿ ಶ್ರೀದೇವಿ ಅವರು ಮತ್ತು ಯುವ ರಾಜ್ಕುಮಾರ್ ನಡುವೆ ಅಷ್ಟಕ್ಕಷ್ಟೇ ಎಂಬ ಮಾತುಗಳು ಕೂಡ ಕೇಳಿಬರ್ತಾ ಇದ್ವು. ಅಂದರೆ ಯುವ ರಾಜ್ಕುಮಾರ್ ಅವರ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಅಲ್ಲಿ ಹೋಗ್ತಾ ಇರಲಿಲ್ಲ. ಅಂದರೆ ಈ ಇತ್ತೀಚೆಗೆ ಬಂದಂತಹ ಯುವ ಸಿನಿಮಾದ ಮುಹೂರ್ತ ಆಗಿರ್ಬೋದು ಅಥವಾ ಪ್ರಚಾರ ಕಾರ್ಯ ಆಗಿರ್ಬೋದು, ಅಲ್ಲಿ ಶ್ರೀದೇವಿ ಅವರು ಕಾಣಿಸ್ಕೊಳ್ತಾ ಇರಲಿಲ್ಲ. ಬೇರೆ ಯಾವುದೇ ಕಾರ್ಯಕ್ರಮವಾದರೂ ಕೂಡ ಜಂಟಿಯಾಗಿ ಕಾಣಿಸ್ಕೊಳ್ತಿದ್ದಂಥ ಶ್ರೀದೇವಿ ಮತ್ತು ಯುವ ರಾಜ್ಕುಮಾರ್ ಕಳೆದ ಒಂದಿಷ್ಟು ತಿಂಗಳಿಂದ ದೂರ ಆಗಿದ್ದರು ಅನ್ನೋ ಮಾತುಗಳು ಕೇಳಿಬರ್ತಾಯಿತ್ತು. ಮತ್ತು ದೊಡ್ಡ ಮನೆಯಿಂದ ಸಾಕಷ್ಟು ತಿಂಗಳಿಂದನೇ ಅವರು ದೂರ ಆಗಿದ್ದಾರೆ. ಈಗ ಸದ್ಯಕ್ಕೆ ಅಮೇರಿಕದಲ್ಲಿದ್ದಾರೆ ಅನ್ನೋ ಸುದ್ದಿ ಕೇಳಿಬರ್ತಾ ಇದೆ ಶ್ರೀದೇವಿ ಅವರು. ಸೊ ಕೆಲವು ತಿಂಗಳಿಂದನೂ ಕೂಡ ಇಬ್ಬರ ನಡುವೆ ಮನಸ್ತಾಪಗಳು ಉಂಟಾಗಿದ್ವು. ಯುವ ರಾಜ್ಕುಮಾರ್ ಹೇಳುವಂತೆ ತನಗೆ ಅಗೌರವ ಕೊಡ್ತಾಯಿದ್ರು, ಒಂದಿಷ್ಟು ಕ್ರೌರ್ಯದಿಂದ ನಡ್ಕೊಡ್ತಾಯಿದ್ರು, ಮತ್ತು ಮಾನಸಿಕವಾಗಿ ಕಿರುಕುಳ ಕೂಡ ನೀಡ್ತಾಯಿದ್ರು ಅಂಥೇಳಿ ಮೆನ್ಷನ್ ಮಾಡಿ ಅದನ್ನು ಅರ್ಜಿ ಸಲ್ಲಿಸಿದ್ದಾರೆ. ಸೊ ಸದ್ಯಕ್ಕೆ ಅವರಿಬ್ಬರ ಡೈವರ್ಸ್ ಕೇಸ್ ಈಗ ಸುದ್ದಿಯಲ್ಲಿದೆ. ಸೊ ಇದು ದೊಡ್ಡ ಮನೆಯಲ್ಲಿ ನಡೆದಿರ್ತಕ್ಕಂಥ ಮೊದಲ ಡೈವರ್ಸ್ ಕೇಸ್. ಅಂದರೆ ದೊಡ್ಡ ಮನೆಯಲ್ಲಿ ಇಷ್ಟು ದಿನಗಳಲ್ಲಿ ಯಾವುದೇ ಈ ಥರದ ಹಗರಣಗಳಾಗಲಿ ಪ್ರಕರಣಗಳಲ್ಲಿ ನಡೀತಾ ಇರಲಿಲ್ಲ. ಇದು ಮೊದಲ ಡೈವರ್ಸ್ ಕೇಸ್ ಇದಾಗಿದ್ದು ರಾಜ್ಯದಲ್ಲೇ ಈಗ ಚರ್ಚೆ ಆಗ್ತಿದೆ. ಬರೀ ರಾಜ್ಯದಲ್ಲೇ ಅಂತಲ್ಲ, ಚಿತ್ರರಂಗದಲ್ಲೂ ಕೂಡ ಸಾಕಷ್ಟು ಅಚ್ಚರಿಯಾಗಿ ಒಳಗೊಂಡಂಥ ಪ್ರಕರಣ ಇದು. ಈಗ ಸದ್ಯಕ್ಕೆ ಯುವ ರಾಜ್ಕುಮಾರ್ ಈಗಷ್ಟೇ ಯುವ ಅನ್ನೋ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ರು. ಅದಾದ ನಂತರ ಒಂದಿಷ್ಟು ಸಿನಿಮಾಗಳಲ್ಲಿ ನಟಿಸಬೇಕು ಅಂಥೇಳಿ ಅವರು ಕೂಡ ಕಥೆಗಳನ್ನು ಕೇಳ್ತಾ ಇದ್ದಾರೆ. ಒಂದಿಷ್ಟು ಪ್ರೊಡ್ಯೂಸರ್ ಕೂಡ ಅವ್ರನ್ನ ಭೇಟಿ ಮಾಡಿ ಕತೆ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಯುವ ರಾಜ್ಕುಮಾರ್ ಪತ್ನಿ ಶ್ರೀದೇವಿ ಅವರಿಗೆ ಡೈವರ್ಸನ್ನ ಕೊಡಬೇಕು ಅಂಥೇಳಿ ನೋಟಿಸ್ ಕಳಿಸಿದ್ದಾರೆ. ಕೋರ್ಟ್ ಕೂಡ ಜುಲೈ 4ರಂದು ಇವರಿಬ್ಬರ ಡೈವರ್ಸ್ ಕೇಸ್ಗೆ ವಿಚಾರಣೆ ನಡೆಸಲಿದೆ. ಹೆಚ್ಚಿನ ಮಾಹಿತಿಗೆ ಕರ್ನಾಟಕ ಟಿವಿ ನೋಡ್ತಾ ಇರಿ. ಇದು ಕನ್ನಡಿಗರ ಧ್ವನಿ.